ಸೊ ಬ್ಯೂಟಿಫುಲ್ ಟಿಪ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನಿಮಗೆ ಬೇಕಾಗೋ ಅಂಥ ಸ್ಕಿನ್ ಕೇರ್ ರೊಟೀನ್ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅಂದರೆ ಮಾಯ್ಶ್ಚರೈಸರ್ ಫಸ್ಟ್ ಯೂಸ್ ಮಾಡಬೇಕು. ಮಾಯ್ಶ್ಚರೈಸರ್ ಆಗಿದ ತಕ್ಷಣ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ಆಗಿದ ತಕ್ಷಣ ಪ್ರೈಮರ್ನ ಯೂಸ್ ಮಾಡಬೇಕು. ಸೊ ಪ್ರೈಮರ್ ಯೂಸ್ ಮಾಡಿದ ತಕ್ಷಣ ನೀವು ಮೇಕಪ್ ಪ್ರಾಡಕ್ಟ್ಸ್ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದು ನಿಮ್ಮ ಸ್ಕಿನ್ಗೆ ಡೈರೆಕ್ಟಾಗಿ ಹೋಗೋದಿಲ್ಲ. ಸೊ ಇದು ಹೋಗದೇ ಇದ್ದರೆ ಯಾವ ರೀತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದರೆ ಪಿಂಪಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ಸ್ ಆಗಿರ್ಬೋದು, ಇದು ಯಾವುದೂ ಆಗೋದಿಲ್ಲ. ಸೊ ಇದು ಆಗದೆ ಇರೋದಕ್ಕೆ ನೀವು ಇದನ್ನು ಸ್ಕಿನ್ ಕೇರ್ ರೊಟೀನಾಗಿ ಮೇಂಟೈನ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. 5 ವರ್ಷ ಯಂಗರ್ ಲುಕಿಂಗ್ ಸ್ಕಿನ್ ಆಗಿ ಕಾಣಿಸ್ತೀರಾ. ಸೊ ಇದರ ಜೊತೆಗೆ ನೈಟ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂದರೆ ಮೇಕಪ್ ಹಾಕಿರ್ತೀರಲ್ವ, ಆ ಮೇಕಪ್ನ ಕ್ಲೀನಾಗಿ ಒಂದು ಕಾಟನ್ ವೈಪ್ಸಲ್ಲಿ ವೈಪ್ ಮಾಡಿಕೊಂಡು ಇದಕ್ಕೆ ವೈಪ್ ಮಾಡಿದ ತಕ್ಷಣ ನೀವು ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಒಂದು ನೈಟ್ ಕ್ರೀಮ್ನ ಯೂಸ್ ಮಾಡಿದ್ರೆ ಸ್ಕಿನ್ ಕೇರ್ ರೊಟೀನ್ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಹಾಗೂ ಯೂಸ್ ಆಗಿದ್ದಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.